ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ಸ್ಥಿತಿಗತಿಗಳಿದೆ ಅನ್ನೋದರ ಡೀಟೇಲ್ಸ್ ಅನ್ನು ಈಗಷ್ಟೇ ಕೊಡ್ತಾ ಇದ್ವಿ. ಮುಂದುವರೆದು ಈಗಾಗಲೇ ಹಲವು ವಾರ್ಷಿಕೋತ್ಸವ, ಜಾತ್ರೆ ಎಲ್ಲದಕ್ಕೂ ಕೂಡ ಗ್ಯಾಸ್ನ ಎಫೆಕ್ಟ್ ತಡ್ತಾ ಇದೆ. ಕೆಲವು ರಾಜಕಾರಣಿಗಳು ಮಧ್ಯಸ್ಥಿಕೆ ವಹಿಸಿ ಕೆಲವು ಕಡೆ ಲೋಡ್ ತರಿಸ್ಕೊಡ್ತಿದ್ದಾರೆ, ಕೆಲವರು ಹಂಗೆ ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಕೊರತೆ ಕಾರಣ ಅನ್ನದಾಸೋಹಕ್ಕೆ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಈ ದೇಗುಲದ ಸಮಿತಿಯವರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಡಿಕೇರಿಯ ಶ್ರೀ ಮುನೇಶ್ವರ ದೇಗುಲದಲ್ಲಿ ವಾರ್ಷಿಕೋತ್ಸವ ನಡೀತಾ ಇತ್ತು. ದಾಸೋಹದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು. ಈ ಗ್ಯಾಸ್ದೊಂದು ಪ್ರಾಬ್ಲಮ್ ಆಗಿ ಪಾಪ ಸೌದೆಯಲ್ಲೇ ಈಗ ದಾಸೋಹಕ್ಕೆ ಬೇಕಾದಂತಹ ಆಹಾರವನ್ನು ರೆಡಿ ಮಾಡ್ತಾ ಇರೋದ್ರ ದೃಶ್ಯ ಕಂಡುಬಂತು. ಇರಾನ್ ಇಸ್ರೇಲ್ ವಾರ್ನ ಎಫೆಕ್ಟ್ ಇಡೀ ದೇಶಾದ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಯುಗಾದಿ ಕಳೆದು ಮರುದಿನ ಆದರೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ವರ್ಷ ತೊಡಕು ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷ ತೊಡಕಿಗೆ ಸಾಕಷ್ಟು ಸಿಲಿಂಡರ್ ಅಭಾವ ಕೂಡ ಎದುರಾಗಿದೆ. ಅದರಂತೆ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇರ್ತಕ್ಕಂತಹ ಮುನೀಶ್ವರ ದೇವಾಲಯದ ಬಳಿ ಇದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಈ ದೇವಾಲಯದ ವಾರ್ಷಿಕೋತ್ಸವ ಕೂಡ ಪ್ರತಿ ವರ್ಷ ಯುಗಾದಿ ಕಳೆದ ಮರುದಿನ ಈ ಒಂದು ದೇವಾಲಯದಲ್ಲಿ ವಾರ್ಷಿಕೋತ್ಸವವನ್ನ ಮಾಡ್ತಾರೆ. ಸಹಸ್ರ ಭಕ್ತರು ಕೂಡ ಈ ಒಂದು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನ ಪಡೀತಾರೆ. ಈ ದೇವರ ದರ್ಶನವನ್ನ ಪಡೆದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನ 12:30ರಿಂದ ಸಂಜೆ 4 ಗಂಟೆಗೂ ಕೂಡ ನಿರಂತರವಾಗಿ ಅನ್ನ ದಾಸೋಹ ಕೂಡ ನಡೆಯುತ್ತೆ. ಈ ದಾಸೋಹ ನಡೆಯಬೇಕಾದ್ರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಇರ್ತಕ್ಕಂಥವರು ಗ್ಯಾಸ್ ಅನ್ನ ಬಳಕೆ ಮಾಡಿಕೊಂಡು, ವಾಣಿಜ್ಯ ಸಿಲಿಂಡರ್ ಅನ್ನ ಬಳಕೆ ಮಾಡಿಕೊಂಡು ಅಡಿಗೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸಿಲಿಂಡರ್ ಅಭಾವ ಕೂಡ ಹೆಚ್ಚಾಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಭಾಷಣಿಗರು ಏನು ಆ ದೇವಾಲಯ ಸಮಿತಿಯವರಿಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು, ಗ್ಯಾಸ್ ಅಭಾವ ಹೆಚ್ಚಾಗಿರೋದ್ರಿಂದ ನಮಗೆ ಇಷ್ಟು ಸೌದೆ ಬೇಕಾಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರುಗಳು ಒಂದಷ್ಟು ಸೌದೆಯನ್ನ ತಂದು ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥ ನಾವಿಲ್ಲಿ ನೋಡ್ಬೋದು. ಮಧ್ಯಾಹ್ನ ನಂತರ ಏನು ಅನ್ನದಾಸೋಹ ನಡೆಯುತ್ತೆ, ಸಾವಿರಾರು ಭಕ್ತರು ಕೂಡ ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಅವರಿಗೆ ಈ ಒಂದು ವರ್ಷದಲ್ಲಿ ಒಂದು ಬಾರಿ ಇಲ್ಲಿ ದೇವಾಲಯ ಅನ್ನ ಸಂತರ್ಪಣೆ ಕೂಡ, ಪ್ರಸಾದ ವಿನಿಯೋಗ ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆ ಈ ದೇವಾಲಯದ ಸಮಿತಿಯ ಉಪಾಧ್ಯಕ್ಷರು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಕಾವೇರಪ್ಪ ಅವರು ಇದ್ದಾರೆ. ಸರ್, ವರ್ಷಂಪ್ರತಿ ಒಂದು ಜಾತ್ರಾ ಮಹೋತ್ಸವ ತರನೇ ಆಚರಣೆ ಮಾಡಿದ್ರೆ ಈ ವಾರ್ಷಿಕೋತ್ಸವವನ್ನ ಸಹಸ್ರಾರು ಭಕ್ತರಿಗೆ ಅನ್ನದಾಸೋಹ ಕೂಡ ನಡೆಸ್ತೀರಾ ಈ ಭಾಗದಲ್ಲಿ. ಈ ಬಾರಿ ಏನ್ ಸಮಸ್ಯೆ ಇತ್ತು ಅಂತ ಇರಾನ್ ಮತ್ತು ಇಸ್ರೇಲ್ ವಾರ್ ಎಫೆಕ್ಟ್? ಪ್ರತಿ ವರ್ಷ ಒಂದು 10-12 ವರ್ಷ ನಾನು ಇಲ್ಲಿ ಬಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. 15 ವರ್ಷ ಆಗಿರ್ಬೋದು. ಹಿರಿಯರು ಮಾಡಿದ್ದಾರೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ. ಮೊದಲು ನಾವು ಪಕ್ಕ ಗ್ಯಾಸ್ ಅಲ್ಲಿ ಮಾಡ್ತಿದ್ದೋ, ಗ್ಯಾಸ್ ಅಡುಗೆಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಿದ್ದೋ. ನಮಗೆ ಲೀಸ್ಟ್ ಕೊಡ್ತಾಯಿದ್ರು ಅಡುಗೆಯವರು, ಅದ್ರ ಪ್ರಕಾರ ಮಾಡ್ತಾಯಿದ್ವಿ. ಮತ್ತು ಸೌದೆಯನ್ನು ಯೂಸ್ ಮಾಡ್ತಿದ್ದೋ. ಈಗ ಸ್ವಲ್ಪ ಗ್ಯಾಸಿನ ಅಭಾವ ಆಗಿರೋದ್ರಿಂದ ನಾವು ಅಭಾವ ಎಫೆಕ್ಟ್ ಆಗಿದ್ದರಿಂದ ನಾವು ಅದರಿಂದ